सर्वे सर्वलोकानां भिषजे भवरोगिणां निधये सर्वविद्यानां दक्षिणामूर्ते नमः. ಸ್ವಾನುಭಾವದ ನೆಲೆಯು ನಾವೇನು ಬಲ್ಲೆವೈ ಗುರುದೇವ, ನೀನು ಏನು ಒಳಹಕ್ಕು ನುಡಿಸೊಡೆ ನಾ ನುಡಿವೆನೆ ಸದ್ಗುರುನಾಥ. ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲಿ ನೇತೃಸ್ಥಾನ ಗಣಾಧ್ಯಕ್ಷತೆ ಪಡೆದುಕೊಂಡಿರ್ತಕ್ಕಂಥ ಅಪ್ಪ ನಿಜುಣಪ್ಪ ಅವರ ಪಾದಕ್ಕೆ ಅನಂತ ನಮಸ್ಕಾರ ಸಮರ್ಪಿಸಿ, ದೇವಿ ಆರಾಧಕರು, ಹಸನ್ಮುಖಿಗಳು, ಸಿದ್ಧಿ ಪುರುಷರು ಆಗಿರ್ತಕ್ಕಂಥ ನಮ್ಮ ಆರ್.ವಿ. ಹುಂಜರಗೋಳಿಗೂ ಅನಂತ ನಮಸ್ಕಾರ ಸಮರ್ಪಿಸಿ, ಸಂಚಾಲಕರು ನಮ್ಮ ವಿದ್ಯಾನಂದಪ್ಪ ಅವರಿಗೂ ಅನಂತ ನಮಸ್ಕಾರ ಸಮರ್ಪಿಸಿ, ಶ್ರೀದೇವಿ ಅಮ್ಮರಲ್ಲಿಯೂ, ಯಲ್ಲಮ್ಮ ತಾಯರಲ್ಲಿಯೂ, ಸುವರ್ಣ ತಾವರಲ್ಲಿಯೂ, ನಿರಂಜಮ್ಮ ತಾಯಿಯಲ್ಲಿಯೂ, ಬೀರಲಿಂಗೇಶ್ವರ ಶಾಸ್ತ್ರಿಗಳಲ್ಲಿಯೂ, ಶಿವತಪ್ಪನವರಲ್ಲಿಯೂ, ಲಿಂಗಾನಂದ ಸ್ವಾಮಿಗಳಲ್ಲಿಯೂ ಮತ್ತು ನಮ್ಮ ಹಡಗಲಿಂದ ಬಂದಿರತಕ್ಕಂಥ ನಮ್ಮ ಹಿರಿಯ ಶಿವಪ್ಪನವರಲ್ಲಿಯೂ ತಮ್ಮೆಲ್ಲರಿಗೂ ಅನಂತ ವಂದನೆ ಸಮರ್ಪಿಸಿ ಪುಣ್ಯಾತ್ಮರೇ. ಭಾಳ ಚಂದ ತಿಳಿಸುವಂಥ ಒಂದು ವಿಷಯ ಇರುತ್ತೆ. ಅದು ಯಾವುದು ಅಂತ ಕೇಳಿದರೆ, ಶ್ರೀಮನ್ ನಿಜಗುಣಿಗಳ ಶಿವಗಳ ವಿರಚಿತ ಕೈವಲ್ಯ ಪದ್ಧತಿಯ ಒಂದು ಸೂತ್ರ, ನೆನಗೋಲಿನಿಂದ ನೋಯಿಸುವ ಅಲಗುಂಟೆ. ಅಲ್ಲಗಂತಿರುತ್ತೆ ಕೊರಿದು, ಅದು ಯಾವುದೋ ಮಿಷನ್ಗೆ ಹಚ್ಚಿ ಕಾಸು ಕೊರೆದ್ರೆ ಕೊರುತ್ತದು. ಇಲ್ಲಿ ಮನಸ್ಸಂತಕ್ಕಂಥ ಅಲಗು ಹೋಗೋದು ಕೊರತ, ಬರುತ್ತ ಕೊರತ, ಹೋಗುತ್ತ ಕೊರತ. ಡಾಕ್ಟರು ಅಕಸ್ಮಾತ್ ಹುಡುಗ ಭಾಳ ಸೊರ್ಗ್ಯಾನ ಕರ್ಕೊಂಡು ಹೋದರು ದವಾಖಾನಿಗೆ. ಅವು ಎಲ್ಲ ಚೆಕ್ ಮಾಡಿದರು, BP ಚೆಕ್ ಮಾಡಿದರು, ಶುಗರ್ ಚೆಕ್ ಮಾಡಿದರು, ಎಲ್ಲ ಚೆಕ್ ಮಾಡಿದರು. ಹುಡುಗಗೆ ಏನೂ ರೋಗನಿದ್ದಿಲ್ಲ, ಏನೂ ರೋಗ ಅಂತೂ ಇಲ್ಲೇ ಇಲ್ಲ. ಡಾಕ್ಟ್ರ್ ಹೇಳಿದರು, ನೋಡಪ್ಪ 360 ರೋಗ ಚೆಕ್ ಮಾಡೀನಿ, ಇವನಲ್ಲಿ ಯಾವ ರೋಗನೂ ಇಲ್ಲ. ಬಾರೋ ತಮ್ಮ ಅಂತಂದರು. ತಮ್ಮ, ನಿನಗಂತೂ ಯಾವ ರೋಗ ಇಲ್ಲ, ಒಳಗೆ ಏನಾರ ಮನಸ್ಸಿನಾಗ ಏನಾರ ಐತನೋ ಅಂತ ಕೇಳಿದ್ರು ಅವರು. ಮಾನಸಿಕ ರೋಗ ಯಾರಿಗೂ ನಿಗುದಿಲ್ಲ, ಎಲ್ಲ ರೋಗ ಅಂತಕ್ಕಂಥ ಡಾಕ್ಟ್ರ ಕಳಿತಾನ. ಮನಸ್ಸು ರೋಗ ಕಲಿಯೋರು ಯಾರು? ಯಾರು ಕಲಿಯೋರು? ಆ ಗುರುನಾಥ್ನಂತ ಬರೋಂಗಿಲ್ಲ ಅವರು. ಒಬ್ಬ ಸೆರೆ ಕುಡಿಯೋ ಮನುಷ್ಯ 5 ಆತಂದ್ರೆ ಮುಗಿತು ನೋಡಿ ಕೆಲಸ. ಸೆರೆ ಕುಡಿಯೋ ಮನುಷ್ಯ 5 ಆತಂದ್ರೆ ಮುಗಿತು ಕೆಲಸ. ಎಬ್ಸುತ್ತೆ ಯಾವ ಹೋದೇನು ಯಾವ ಬಿಟ್ಟೆ, ಯಾವ ಹೋದೇನು ಯಾವ ಬಿಟ್ಟೆ. ಯಾಕೋ ಅಜ್ಜ ನೀವು ಕುಡ್ದಿಲ್ಲ, ಮತ್ತೆ ಕುಡಿಯೋರು ಕೇಳು. 5 ಆಗೋದು ಇಷ್ಟ, ಆದ್ರೆ ಏಕ ತೇರಿಗೆ ದಾರಿಸ್ತಿರ್ತಾರೆ. ನೋಡ್ಬೇಕ್ರಿ, ನಮ್ಮ ಕೆರೆ ಸಂತೆ ಎಷ್ಟು ಇರೋದಿಲ್ಲ ಅಷ್ಟು ಗದ್ದಲ. ನಮ್ಮ ಹೊರಕೆರೆ ಬ್ರ್ಯಾಂಡಿ ಅಂಗಡಿ ನೋಡ್ಬೇಕು, ರಾತ್ರಿ 5 ತನ ರೀ ಪಾಳೆ, ರಾತ್ರಿ 5 ತನ. ಇವು ಇನ್ನೂ ಖಾನಾವಳಿ ಪರಾವಳಿ ಭಾಳ ಆದ್ರೆ 10 ತನ ಮಾಡಿ ಮುಸ್ತಾವು. ಅದು ಇಲ್ಲ, ಎಷ್ಟರ ಒಳಗೆ ನೆನ ತುಂಬಿರ್ಬೇಕದು ಜೀವನದಾಗ. ಒಂದೊಂದು ಜೀವ ಬಿಡು ಮುಂದೆ ಸಹಿತ ಒಂದು ಗುಡ್ಗೆ ಹಾಕಿದ್ರೆ ಘಟಕ ಮಾಡ್ತಾವೆ. ಜೀವ ಬಿಡು ಮುಂದೆ ಸಹಿತ ಹಾಕೋಕ್ರಿ ಘಟಕ ಮಾಡ್ತಾವೆ. ಘಟಕ ಮಾಡಿ ಜೀವ ಹೋಗುತ್ತದು. ಎಷ್ಟ ಹೆಣ್ಣು ತುಂಬಿರ್ಕೊಳ್ಳೋ ಜೀವನದಾಗ. ಅದಕ್ಕೆ ಜ್ಞಾನಿಗಳು ಹೇಳ್ತಿದ್ದಾರೆ, ಮನಸ್ಸಿಗೆ ಚಟ ಕಲಿಸ್ಬೇಡ್ರಿ. ಯಾಕೆ ಕಲಿಸ್ಬಾರ್ದಪ್ಪ ಅಂತಂದ್ರೆ, ಏನಾರ ಕಲಿಸಿದ್ರಿ ಅದು ನಿಮ್ಮನ್ನು ಕೊಲ್ಲಾರದ ಬಿಡೋಂಗಿಲ್ಲ. ಅಕ್ಕ ಮಹಾದೇವಿ ಹೆಣ್ಣು ಮಾಯಲ್ಲ, ಮಣ್ಣು ಮಾಯಲ್ಲ, ಹೊಣ್ಣು ಮಾಯಲ್ಲ, ನನ್ನ ಮನಸ್ಸಿನ ಮುಂದನ ಮೋಹವೇ ಮಾಯ. ಮನಸ್ಸು ಅಂತಕ್ಕಂಥದ್ದು ಎಲ್ಲೆಲ್ಲಿ ಹೋಗುತ್ತಾ ಅದು ಮಾಯ. ಸುಳ್ಳು ಜಡದವು, ಅದಕ್ಕೆ ಯಾಕೆ ಹಚ್ತೀರಿ? ಅದಕ್ಕೆ ಹಚ್ಚೋದು ಬೇಕಾಗೇನಿಲ್ಲ. ಹತ್ತಿರ ಏನತ್ತು ಮನಸ್ಸಿಗೆ ಹತ್ತಿರಿ.
ನಿನ್ನ ಮನಸ್ಸು ಏನೇನು ಜ್ಞಾನ ಮಾಡುತ್ತಾ ಏನೇನು ಜ್ಞಾನ ಮಾಡುತ್ತಾ ನಿಮ್ಗೆ ಗುರುತು, ಮತ್ತು ಯಾರಿಗೂ ಗುರುತಾಗಲ್ಲದು. ಭಾಳ ಜಪ ಮಾಡಕತ್ತಾನ, ಭಾಳ ಅನುಷ್ಠಾನ ಮಾಡಕತ್ತಾನ, ಏನು ಗಜಮು ಒಂದು ಮಳೆ ಹತ್ತಾನ, ಮಳೆ ಎದ್ರು ಸಹಿತ ಅವನ ಮನಸ್ಸು ಒಳಗೆ ಸಂಕಲ್ಪ ಏನು ಮಾಡುತ್ತಾ ಗುರುತಾಗೋಲ್ಲ. ಅವನ ಮನಸ್ಸು ಏನು ಸಂಕಲ್ಪ ಬರುತ್ತೆ ಗುರುತಾಗೋದಿಲ್ಲ. ಅದಕ್ಕೆ ಸರ್ಪಶನರು ಮನವೆಂಬ ಮರ್ಕಟವನ್ನು ಎನಿತಿದರೆ ಚಪಲತೆ ಚೇಷ್ಟೇನು. ಈ ಮನಸ್ಸಂತಕ್ಕಂಥ ಮಂಗ್ಯ ಇದ್ರ ಚಪಲತೆ ಎಷ್ಟು ಹೇಳಿರಿ, ಎಷ್ಟಂತೂ ವರ್ಣ ಮಾಡಲಿ ಅಂದರವರು ಸರ್ಪಶನರು. ಭಾಳ ಕಷ್ಟ ಅದ. ಮನವು ನಿಲ್ಲಿಸುವುದು ಬಹು ಕಷ್ಟ, ಹರಿದಾಡುವಂಥ ಮನವು ನಿಲ್ಲಿಸುವುದು ಬಹು ಕಷ್ಟ. ಕಾಶಿಗೆ ಹೋಗಲಿಬಹುದು, ರಾಮೇಶ್ವರಕ್ಕೆ ಹೋಗಲಿಬಹುದು, ದೇಶವ ತಿರುಗಿದರು ಮನಸ್ಸ ನಿಲ್ಲಿಸುವುದು ಬಹು ಕಷ್ಟ. ಅಲ್ಲಿ ಯಾಕೆ ಹೋಗ್ಬೇಕು? ಮನಸ್ಸು ಭಾಳ ಕಂಟ್ರೋಲ್ ತರಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಮ್ಯಾಗಳ ಗಂಟೆ ಅಗಡಿದ್ರೆ ಬುಡ್ಕುಳ ಗಂಟೆ ನಮ್ಮ ಅಪ್ಪಂದಲ್ಲದು. ಮ್ಯಾಗಲ್ ಗಂಟೆ ಹತ್ತಿರ್ಬರಿ. ಇದಕ್ಕೆ ನಾಲಿಗೆ ಏನು ಕಲಿಸ್ಬೇಕು ಅಷ್ಟ ಕಲಿಸ್ರಿ. ಇದಕ್ಕೊಂದು ವೇಳೆ ಕಲಿಸ್ಬಾರ್ದು ಚಟ ಕಲಿಸಿದ್ರಪ್ಪ ಅಂತಂದ್ರೆ ನಿಮ್ಮನ್ನು ಮಗ್ಗಲು ಮುರಿಲಾರ್ದ ಬಿಡೋದಿಲ್ಲ. ಮಗ್ಗಲು ಮುರ್ಸೋತಿರ್ತೀರಿ, ಇಲ್ಲಂತಲ್ಲ. ಅಷ್ಟು ಮನಸ್ಸು ಆಯ್ತದು, ಇಲ್ಲಂತಲ್ಲ. ಒಬ್ಬವ ತಂಬಾಕ ಚಟ ಬಿಡಂದ್ರೆ ನಾ ಜೀವ ಬಿಡ್ತೀನಿ ಬಿಡೋದು ಅಂತಾನ್ರಿ. ಏನಂತೀರಿ? ಅಲ್ಲ ಬಾರೋ ತಮ್ಮ ಪ್ರೋಚನೆ ನಡತ್ತಿಲ್ಲ ಬಾ. ಇಲ್ರಿ ಅಲ್ಲಿ ಕುಂದಿರ್ತೀನಂತ ಕಾಲ್ ಮಾಡಿ ಬಿಡಿಚಾಡ್ರಿ. ಅಲ್ಲಿ ಕುಂದಿರ್ತಾರ, ಯಾಕೋ ಬಾಯ ತುಂಬ್ಕೊಂಡನಲ್ಲ. ಇಲ್ಲಿ ಬರ್ಬಿಡೋದು. ಇಲ್ಲಿ ಕುಂತವ ಮತ್ತು ಅಲ್ಲಿ ಹೊತ್ತಕ್ಕನ ಯಾಕೆ ಅಲ್ಲೇ ಕುಂದಿಸ್ತದು. ಒಂದು ತಂಬಾಕು ಚಟ ಅಂತಲ್ಲಿ ಕುಂದಿಸ್ತಪ್ಪ ಅಂತಂದ್ರೆ ಉಳಿಕೆದು ಎಲ್ಲಿ ಕುಂದಿಸಕ್ಕಿಲ್ಲ. ಅದಕ್ಕೆ ಸಿಮಿದು 1ರಿಂದ ಅನರ್ಥ ಕೋಟಿ ಬಂದು ಅಡಸ್ತೀವುದು. ನಿನಗೆ ಒಂದೇ ಚಟ ಐತಂದ್ರೆ ಇನ್ನೇನಾಗತ್ತಪ್ಪ ನಿನಗೆ ಸದ್ಗತಿ ಆಗೋದಿಲ್ಲ. ಅದರಾಗ ಎಷ್ಟು 90 ದುಷ್ಟಗಳು ಕೊಟ್ಟಾನ, 90 ವಚನ ಕೊಟ್ಟಾನ. ಮದ, ಲೋಭ, ಮಾನ, ಮೋಹ, ಕದನ, ಕರ್ಕಸ, ಯೌವನದ ಸೊಂಪು, ಇವು 90 ಅದಾವಂತ ನಮ್ಮಲ್ಲಿ ದುಷ್ಟಗುಣ. ಅವನು ಬಿಡೋದು ಮನಸ್ಸಲ್ಲ. ಏನು ಮನಸ್ಸಿಗೆ ಮುಗ್ದಾನ ಹಾಕಂತಂದ್ರೆ ನಾಗಲಿಂಗ ಅಜ್ಜ ಏನು ಮಾಡೋಣಪ್ಪ ಅಂತಂದ್ರೆ ದಿವಸ ವಸ್ತ್ರ ಅಂತಕ್ಕಂಥದ್ದು ಬಾಯಾಗ ನುಂಗಿ ಬಿಡುತ್ತಯ್ಯುವ. ಯಾಕೆ? ನನ್ನ ಮನಸ್ಸು ನಾನು ಮಡಿ ಮಾಡಬೇಕೈತೆ. ದಿನ ಬೆಳಿಗ್ಗೆ ನನ್ನ ಮನಸ್ಸು ಮಡಿಗೆ ಮಾಡೋಕೈತಿ. ಮನಸ್ಸು ಅದು ಹೊಲಸಾತಪ್ಪ ಯಾರಿಗೂ ಬಿಡ್ಸೋಕ್ಕಾಗಲ್ಲದು. ಮ್ಯಾಗಳ ಚರ್ಮ ತೊಳ್ಕೊಬೋದು, ಒಳಗಲ ಚರ್ಮ, ಒಳಗಲ ಮನಸ್ಸಿನ ಚರ್ಮ ಅದು ಯಾರಿಗೂ ಹೋಗೋದಿಲ್ಲ. ಅದು ಹೋಗ್ಬೇಕಾದಪ್ಪ ಗುರುನಾಥ ಒಬ್ಬಗ. ಗುರುನಾಥ ಮರೆ ಹೋಗ್ಬೇಕು. ಗುರುನಾಥ ಮರೆ ಹೊಕ್ಕು. ಗುರುದೇವ ನಾನು ಯಾರು, ನಾ ಎಲ್ಲಿಂದ ಬಂದೆ, ನಾ ಮಾಡ್ತಕ್ಕಂಥ ಕರ್ತವ್ಯ ಏನು, ಅದನ್ನು ಹೇಳೋ ಅಂತಕೊಂಡು ಕಾಸೆ ಹೆತ್ತಾಗಿ ತುತ್ತಾಗಿ ಹೆತ್ತಲದ ಮರವಾಗಿ ಗುರುಪಾದ ಕೆಳಗಿರ್ಬೇಕು. ಅದು ಬರ್ತದೆ ಮನಸ್ಸು ಸಾವುತ್ತದು. ಮನಸ್ಸು ಸಾಯ್ಬೇಕಪ್ಪ ಅಂದ್ರೆ ಗುರಿನಲ್ಲೇ ಸಾವುತ್ತಾರೆ ಹೊರತು ಮತ್ತೆ ಎಲ್ಲಿಯೂ ಸಾವುದಿಲ್ಲ. ನೀವು ಹೋಗಿ ಗುಡ್ದಾಗ ಮಾಡ್ತಾ ಜಪ ಮಾಡು, ಅಲ್ಲೂ ಇಲ್ಲ. ಎಲ್ಲಿ ಸಾಯ್ಬೇಕಂದ್ರೆ ಗುರು ಸೇವದಾಗ ಮಾಡು ಮನುಜ ಮರೆಯದಲೇ ನೀನು ಗುರು ಸೇವಾ ಮಾಡ್ತಾ ಹೋದಪ್ಪ ಅಂತಂದ್ರೆ ಅಲ್ಲಿ ಮಗ್ಗನಾಗುತ್ತಾ ಮನಸ್ಸು. ಮತ್ತೊಂದು ಅಲ್ಲಿ ಎಲ್ಲೇ ಆಗುತ್ತೆ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದ್ರ ಸಲಗೆ ಸಿದ್ಧಾರೂಢರು ಎಲ್ಲಿ ಜಪ ಮಾಡೋಕೆ ಹೋಗಲ್ಲ, ಕುದುರೆಲದ್ದಿ ಬೆಳೆದ್ರು. ಮನಸ್ಸು ಸಾಯ್ಬೇಕಾದ್ರೆ ಕುದುರೆಲದ್ದಿ ಬೆಳೆದ್ರು. ಅವರು ಯಾವ ಉಪನಿಷತ್ತು ಕೇಳಿಲ್ಲ, ಯಾವ ವೇದ ಕೇಳಿಲ್ಲ, ಏನು ಕೇಳಿಲ್ಲ. ಅವರು ಬರೇ ಸೇವಾ. ಗುರುನಾಥ ಊಟ ಇಲ್ಲ, ಏನಿಲ್ಲ. ಆ ಗುರುಗಳು ಉಣ್ಣಂದಾಗ ಉಣ್ಣೋದು, ಇಲ್ಲ ಅಂದ್ರೆ ಇಲ್ಲ. ಅವ್ರು ಯಾವಾಗ ಬಂದು ಕರೆದು ಕೊಟ್ರನ ಉಣ್ಣೋದು, ಗುರುಗಳು ಪ್ರೀತಿಯಿಂದ ಕೊಟ್ರನ ಉಣ್ಣೋದು. ಅಲ್ಲಿಂದ ಎಷ್ಟು ಉಪವಾಸ ಆದ್ರೂ ಅವ್ರಿಗೆ ದೇವ್ ಪರಮಾತ್ಮಗೆ ಒಂದು ಮನಸ್ಸು ಕಂಟ್ರೋಲ್ ಮಾಡ್ಬೇಕಂದ್ರೆ ಗುರು ಹೇಳಿದಾಗ ಕೇಳಿದ್ರೆ ಮನಸ್ಸು ಕಂಟ್ರೋಲ್ ಆಗುತ್ತೆ. ಮತ್ತು ಗುರು ಎತ್ತೋ ಶಿಷ್ಯ ಎತ್ತಪ್ಪ ಹಾದಿ ಯಮಲೋಕ ಅದೇನು ಆಗುತ್ತ. ಆ ಹದ್ದು ಇವು ಕೋಳಿ ಮರಿ ಆ ಕೋಳಿ ಪಕ್ಕದಾಗಿದ್ರನ ಜಾಕಿ ಹಾಕವು. ಅಕಸ್ಮಾತ್ ಕೋಳಿ ಮರಿ ಕೋಳಿ ಪಕ್ಕ ಬಿಟ್ಟು ಹಾದಪ್ಪ ಹದ್ದು ಕಾಕೊಂಡು ಕೂತದಲ್ಲಿ ಪಸಕ್ನ ಬಡ್ತಿದ್ದ ತೋಣಿ ಗೆಚ್ಚನದು.
ಬಿಡದ್ರ ಅದು. ಹಂಗೆ ಯಮ ಅನ್ನೋಕಂತ ನಮ್ಮನ್ನು ಕಾಪಾಕ್ ಕುಂತಾನ, ಯಮ ಅನ್ನೋ ನಮ್ಮನ್ನು ಕಾಪಾಕ್ ಕುಂತಾನ. ಯಾವಾಗ ಇವ ನನ್ನ ಬರೀ ಸಿಕ್ಕಾನು, ಯಾವಾಗ ಹೆಚ್ಚಿಗೆ ಓದೇನು ಅನ್ನೋಂತಕ್ಕಂಥ ಯಮ ಮ್ಯಾಗ ಕುಂತಾನಲ್ಲಿ ಹದ್ದು ಕುಂತಂಗ ನಾವು ಎದಕ್ಕೂ ಸಿಲುಕಬಾರ್ದು, ಯಾವುದು ಚಟಕ್ಕೆ ಒಳಗಾಗಬಾರ್ದು, ಯಾರಿಗೂ ಸೋಲಬಾರ್ದು. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಇತ್ತಪ್ಪ ಅಂತಂದ್ರೆ ಅಪ್ಪನ್ಯಾಕ ಅಜನಪ್ಪನ ಹೆದರಿಕಿಲ್ಲ ಅಂತ ಬರ್ದಾನೆ. ಅವನ ಅಜನಪ್ಪನ ಹೆದರಿಕಿಲ್ಲ. ಕೈ, ಕಚ್ಚಿ, ಬಾಯಿ ಇವು 3 ಕೊಟ್ಟಾನ. ಕೈಯಿನೂ ನೀನು ಸ್ವಾಧೀನ ಇರಬೇಕು, ಬಾಯಿನೂ ಸ್ವಾಧೀನ ಇರಬೇಕು, ಅದು ಸ್ವಾಧೀನ ಇರಬೇಕು. ಇವು 3 ಸ್ವಾಧೀನ ಇರ್ಲಿಕ್ಕಪ್ಪ ಅಂದ್ರೆ ಯಮದೇವನ ಸ್ವಾಧರ್ಮ ಬಂಧನದ ಬೆಟ್ಟಪ್ಪನಲ್ಲವ, ಕೋಣ ಮೇಲೆ ಕೂದ ಬಂದವ. ಎಲ್ಲದಿವ ನನ್ನ ಹಳಿ ಅಂತ ಬರ್ತಾನವ. ಯಾರು? ಸಾಧರ್ಮವ. ಯಾಕೆ ನನ್ನ ಅಧೀನಾಗಿಲ್ಲ, ನನ್ನ ಅಧೀನಾಗಿ ನಿನ್ಯಾಕೆ ಬಿಡ್ಲಿ, ಬಾ ಹೋಗೋಣಂತಾನ. ಎಲ್ಲಿಗೆ? ಯಮಲೋಕಕ್ಕೆ. ಅದನ್ನು ಮಾಡಬಾರ್ದು ನಾವು, ಆ ಕೆಲಸ ಮಾಡಬಾರ್ದು. ಮನಸ್ಸಂತಕ್ಕಂಥದ್ದು ಸರ್ವಾಂಗದ ಕಣ್ಣಿಲೆ ದುಷ್ಟ ಕೆಲಸ ಮಾಡೋದು ಮನಸ್ಸ, ಶಿಷ್ಟ ಕೆಲಸ ಮಾಡೋದು ಮನಸ್ಸ. ಕಣ್ಣಾಗ ಬಂದಾಗ ಅದು ಕಣ್ಣಿನ ದೃಷ್ಟಿ ಇರುತ್ತೆ, ವಾಣ್ಯಾಗ ಬಂದಾಗ ಅಲ್ಲೂ ಕೆಲಸ ಮಾಡೋದು ಮನಸ್ಸ, ಕಿವ್ಯಾಗ ಮಾಡೋದು ಮನಸ್ಸ, ಕೈಯಾಗ ಮಾಡೋದು ಮನಸ್ಸ. ಲೇ ಮನಸ್ಸು ಐತಿಲ್ಲ, ಎತ್ತಾಗ ನೋಡ್ತಿಯಲ್ಲ, ಎತ್ತಾಗ ನೋಡೋದು ಅತ್ತಾಗ ಮನಸ್ಸಾದ ಮತ್ತೆ ಅದು ಮನಸ್ಸು ಬಿಟ್ಟು ಏನು ಯಾವ ಆಗೋದೇನಿಲ್ಲ. ಅದು ಮನಸ್ಸು ನಮ್ಮ ಸರ್ವಾಂಗ ತಿರುಗಾಡ್ತದೆ. ಆ ತಿರುಗಾಡಿದಾಗ ಆ ಮನಸ್ಸು ಏನು ಸಂಕಲ್ಪ ಮಾಡುತ್ತೆ, ಏನು ನೆನಪು ಇಟ್ಟೈತೆ ಅದನ್ನು ನಾವು ಕಂಡು ಹಿಡಿಬೇಕು. ಮತ್ತು ಏನಾರ ಸಂಕಲ್ಪ ಮಾಡಿ ಏನಾರ ಮಾಡ್ತಪ್ಪ ಅಂದ್ರೆ ಮೃತ್ಯುಗೆ ಈಡಾದರೆ ಅನ್ನುವಂತಕ್ಕಂಥ ಮಾತು ವಿಷಯ ಎಲ್ಲ ಮಹಾತ್ಮರು ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಜಪೇದ್ನ ಹಚ್ಬೇಕಾದ್ರೆ ಯಾಕೆ? ನಾನು 3ಕ್ಕೆ ಎದ್ದಿದ್ದೆ, ಬರ್ಬೇಕು ಹೆಣ್ಮಳಂದ್ರು, ಯವ್ವ ನಾವು 1ಕ್ಕೆ ಎದ್ದಿದ್ದೆ, ನಾ 3 ಆಗೈತೆ ಎದ್ಬಿಟ್ಟೆ, ನಾ 1ಕ್ಕೆ ಎದ್ದೀನಿ, ನಾ 3 ಆಗೈತೆ ಎದ್ಬಿಟ್ಟೆ, ಇನ್ನೂ 1 ಆಗಿತ್ತು, ಮತ್ತೆ ಮುಕ್ಕೊಂಡೆ, ಮತ್ತೆ ಜಾಸ್ತಿ ಎತ್ತರಾತು, ಮತ್ತೆ 2:30ಗೆ ಎದ್ದೆ, ಇನ್ನೂ 2:30 ಆಯ್ತು, ಮತ್ತೆ ಮುಕ್ಕೊಂಡೆ. ಅವಾಗ ಮತ್ತೊಮ್ಮೆ ಎದ್ದೆ, 3 ಆಯ್ತು, ನಾ ಬಂದೆ. ನನ್ನ ನೋಡ್ರಿ, ಬೇರೆ ಜಪಕ್ಕೆ ಬರ್ಬೇಕಾದ್ರೆ 3 ಸಲ ಇದ್ದಾರಂತ ಅಮ್ಮ. ನೆನೆ ಎಂಥದ್ದು ನೀವು ಇಂಥ ನೆನಪು ಇರಬೇಕು ನಮ್ಗೆ. ಮತ್ತು ಯಾರ ಹತ್ತ ನೆನಪು ಎತ್ತಪ್ಪ ಅಂತಂದ್ರೆ ಅದು ಏನಾಗಬೇಕಾಗುತ್ತೆ ಜೀವನ. ಇಂಥ ನೆನಪು ಅಂತಕ್ಕಂಥದ್ದು ಅಪ್ಪ ಶ್ರದ್ಧಾನಂದಪ್ಪ, ಸಿದ್ದೇಶ್ವರಪ್ಪ, ನಮ್ಮ ನಿಜಗುಣಪ್ಪ ಹಾಕಿಕೊಟ್ಟಾರ. ಇಂಥವ್ರು ಕಲ್ಸಕ್ಕೆ ಬಂದಾರ. ಅವ್ರೀಗ ನಿಮ್ಮನ್ನು ಎತ್ತಗರ ಮಾಡೋಕ್ಕೆ ಬಂದಿಲ್ಲ, ಹಿಂಗೆ ಕಲಸಿ ಕಾಟ ನಾ ಕುಂತು ನಿಮ್ಮನ್ನು ಹಾದಿ ತಂದು ನಿಮ್ಮನ್ನು ಮೋಕ್ಷ ಮಾರ್ಗ ಹೊಂದಿಸ್ಬೇಕಂತಕೊಂಡು ಕಾಸ ಅವ್ರು ಬಂದಾರಪ್ಪ. ಅವರು ತಪವಿಲ್ಲ ತತ್ವಜ್ಞಾನ ಎತ್ತಂದಯ್ಯ. ನಿಮ್ಮನ್ನು ತಪಸ್ಸು ಮಾಡಿ 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 ಸರಿಯೆಲ್ಲ ಮಂತ್ರಮಯ ಮಾಡ್ಕೊಂಬಂದಾರ ಪುಣ್ಯಾತ್ಮರು. 16 ವರ್ಷ ಆದರೂ ಸಹಿತ ಇನ್ನೂ ಮನಸ್ಸು ಯೌವನಕ್ಕದ. ಹೇಳಬೇಕು ನಿಮಗೆ ಹೇಳಬೇಕು. ಒಳಗದ ಜ್ಞಾನ ನಿಮಗೆ ಜ್ಞಾನಾಮೃತ ಕೊಡಿಸ್ಬೇಕಂತಕೊಂಡು ಕಾಸ ಅಪ್ಪವ್ರು ಬಂದಾರಲ್ಲ, ಅದು ಸಾಮಾನ್ಯರಲ್ಲ, ಯಾರಿಗೂ ಬರೋರಲ್ಲ. ಏನೋ ಜಪಜ್ಞ ಹಚ್ಚಾರ ನಮ್ಮ ಭಕ್ತರು ಎಲ್ಲರೂ. ಮುಂಜಾನೆ 120 ಮಂದಿ 130 ಮಂದಿ ಕುಂತು ಜಪ ಮಾಡ್ತಾರಪ್ಪ ಅಂತಂದ್ರೆ, ಬರ್ಬರ್ತಾ 24 ಮಂದಿಕ್ಕಿಂತ ಹೆಚ್ಚು ಜಪ ಮಾಡ್ತಾರಪ್ಪ ಅಂತಂದ್ರೆ ಎಷ್ಟು ಮಂದಿ ಜಪ ಮಾಡೋರು, ಎಷ್ಟು ಮಂದಿ ಬಂದು ಪ್ರಸಾದ ಕೊಡ್ತಾಯಿದ್ದರು, ಎಷ್ಟು ಮಂದಿ ಕೇಳ್ತಾ ಇದ್ದರು, ಎಷ್ಟು ಮಂದಿ ಬಂದು ನಮಸ್ಮರಣೆ ಮಾಡ್ತಾಯಿದ್ದರು. ಅದು ಸೋಮನಕೊಪ್ಪದಾಗ ಎಣಿನಿಂದ ನಡೆದು ಬಿಡ್ತೀವಿ ಅದು ಜೀವನದಾಗ. ಹಂಗೆ ಅದ್ರ ಹೋಗೊಟ್ಟು ಕಾಸ ಮುದಕ್ಕೆ ಕುಂತ ನಿಮಗೆ ಹೇಳಕ್ಕ ನಾವು ಕೇಳಿ ಜ್ಞಾನ ಪಡ್ಕೋಬೇಕು. ಆತು ಅವ್ರದ್ದು ಸೇರಿ ಮುಪ್ಪಾಗೈತೆ. ಮ್ಯಾಗ ಹಣ್ಣು ಒಳಗೆ ಪಕ್ವ ಆತಂದ್ರೆ ಸಿಪ್ಪಿ ಒಪ್ಪಿಬಿಡ್ದ. ಮ್ಯಾಗ ಹಣ್ಣು ಪಕ್ವಾಗೈತೆ ಅಂದ್ರೆ ಒಪ್ಪು ಸಿಪ್ಪಿ ಬಿಸಿ ತಳಕ್ಕೆ ಬಿಡ್ದದು. ಯಾರು ಇಟ್ಟರು ಇಡಂಗಿಲ್ಲ ಅದು. ಹಂಗೆ ಅಪ್ಪವ್ರದ್ದು ಆಲೆ ಸೇರಿ ಒಂದು ಪಕ್ವಾಗೈತೆ, ಅವು ಯಾವಾಗ ಬಿಚ್ಚಿ ಬಿಡ್ತಾವೆ ಹೇಳಕ್ಕೆ ಬರಲ್ಲ ಪುಣ್ಯಾತ್ಮರ. ಅಷ್ಟರಾಗ ನಾವು ಅದನ್ನು ಜ್ಞಾನ ಪಡ್ಕೋಬೇಕು. ಅಷ್ಟರಾಗ ಜ್ಞಾನ ಪಡ್ಕೊಂಡ್ರೆ ಜ್ಞಾನರಾದೀವಿ, ಅಷ್ಟು ಬಿಟ್ಟು ನಾವು ಕ್ವಾಣರಾದೀವಿ ಅನ್ನೋಕ್ಕಂಥ ವಿಷಯ ಅಪ್ಪವ್ರು ಹೇಳ್ತಿದ್ದಾರೆ. ನೋಡ್ತೀವಿ. ಧನ್ಯವಾದ.